ಹಾಯ್ ಹಲೋ ನಮಸ್ತೆ. ಜ್ಞಾನಜ್ಯೋತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಜ್ಯೋತಿ. ಬನ್ನಿ, ಇವತ್ತು ಮ್ಯಾಥ್ಸ್ ಪ್ರಾಬ್ಲಮನ್ನು ಸ್ವಲ್ಪ ಸಾಲ್ವ್ ಮಾಡೋಣ. ಮೊದಲನೇದಾಗಿ ಅಡಿಷನ್ ಅಂದರೆ ಪ್ಲಸ್ ಇರುವಂಥದ್ದು, ಅಂದರೆ ಕೂಡುವುದು. ನಾವೀಗ ಮಕ್ಕಳಿಗೆ 1 ಡಿಜಿಟ್ ನಂಬರನ್ನು, ಅಂದರೆ ಅಂದರೆ 1 ಡಿಜಿಟ್ ನಂಬರಲ್ಲಿ ನಾವು ಮ್ಯಾಥ್ಸ್ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡೋದು ಅಂಥೇಳಿ ನಾನಿವತ್ತು ತೋರಿಸ್ಕೊಡ್ತಾಯಿದ್ದೀನಿ. ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. 1 2 3 4 5 6 7 8 9 10. ಹೇಗೆ ಕಲಿಸೋದು ಮಕ್ಕಳಿಗೆ? ಹೇಗೆ ಕಲಿಸೋದು ನಾವು? ಇದು ಈಸಿಯಾಗಿ ಬರೀತಾರೆ, 2 ಬರೆಯೋದಕ್ಕೆ ಕಷ್ಟ. ಹೀಗೆ ತಗೋ, ಆಮೇಲೆ 1 + 1 = 2 ಹೀಗೆ ತೋರಿಸ್ಕೊಡ್ತಾ ಹೋಗಬೇಕು. 3 ಬರೆಯೋದು ಹೇಗೆ ಅಂದರೆ ಪ್ರೀ ನರ್ಸರಿ, ಅಂದರೆ ಈಗ ಪ್ರೀ ನರ್ಸರಿಯಲ್ಲಿ ಹಾಗೆಯೇ LKG UKGಲಿ ಮಕ್ಕಳಿಗೆ ಫಸ್ಟು ಬರೆಯೋದಕ್ಕೆ ಬರೋಲ್ಲ ನಂಬರ್ನ. ಹೀಗೆ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪು ಹೀಗೆ, ಥರ್ಡ್ ಸ್ಟೆಪ್ಪಲ್ಲಿ ಹೀಗೆ, ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. 4 1 ಸ್ಟೆಪ್ಪು ಫಸ್ಟು ಇದನ್ನು ತೋರಿಸ್ಬೇಕು, ನೆಕ್ಸ್ಟು ಇದಕ್ಕೆ ಅಡ್ಡಗೆರೆ ತೋರಿಸ್ಬೇಕು, ನೆಕ್ಸ್ಟು 4 ಹಾಗೆಯೇ ಹೀಗೆ ಹಾಗೆಯೇ 5 ಹೆಂಗೆ ಬರೆಯೋದು? 5 ಹೀಗೊಂದು ಸರಿ, ಹೀಗೆ ನೆಕ್ಸ್ಟು ಹೀಗೆ ಒಂದು ಸರಿ, ಹೀಗೆ 8 ಅಥವಾ 8 9 9 1 0 10 1 0 10. ಇದು ಈಸಿ ಇದೆ. ಈ ಥರ ನಾವು ಫಸ್ಟು ಮಕ್ಕಳಿಗೆ ನಂಬರ್ಸನ್ನು ಬರೆಯೋದು ಹೇಗೆ ಅಂತ ಹೇಳಿಬಿಟ್ಟು ಫಸ್ಟು ಪ್ರಾಕ್ಟೀಸ್ ಮಾಡಬೇಕು. ಒಂದೊಂದನ್ನು ನಾವು 10 ಸರಿ ಬರಿ ಅಂತ ಹೇಳಿಬಿಟ್ಟು ಕೊಟ್ಟಾಗ ಮಗು 10 1 2 3ನೇ ಸರಿ ಅದು ಸ್ವಲ್ಪ ಅಕ್ಷರವನ್ನು ಹಿಂದೆ ಮುಂದೆ ಮಾಡಿ ಬರೆಯುತ್ತೆ. 10ನೇ ಸರಿ ಬರೆಯುವಾಗ ನೀಟಾಗಿ ಬರ್ಕೊಂಡು ಬರುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನಿಮ್ಮ ಮಕ್ಕಳಿಗೆ ಕಲಿಸುವಾಗ ಫಸ್ಟು ನೀವು ಡೈರೆಕ್ಟಾಗಿ 1 ಅಂತ ಹೇಳಿ ಹಾಕ್ಕೊಡಿ, ಹಾಗೆಯೇ 2 ಹೀಗೆ ಬರಬೇಕು ಅಂತ ಹಠ ಹಿಡಿಬಾರ್ದು. 2 ನೋಡಿ ಹೀಗೆ ಫಸ್ಟು ಹಾಕ್ಕೊಡಿ. ಈ ಥರ ಫಸ್ಟ್ ಕಲ್ತ್ಕೊಳ್ಳಿ. ನೆಕ್ಸ್ಟು ಹೀಗೆ ಕಲಿಸಿ, ನೆಕ್ಸ್ಟು ಹೀಗೆ ಬಂದು ಹೀಗೆ ಕಲಿಸಿ. ಆಮೇಲೆ ಕ್ರಮೇಣ ಒಂದು 10 15 20 ಸರಿ ಬರೆದಾದ್ಮೇಲೆ ಡೈರೆಕ್ಟಾಗಿ ಅದು ಈ ಥರ ಬರೆಯೋದಕ್ಕೆ ಕಲಿಯತ್ತೆ. ಇನ್ನು ನೆಕ್ಸ್ಟು ನಾವು ನೋಡ್ಬೋದು ಅಂತಾದರೆ, ಹೇಗೆ ನಾವು ಈ ನಂಬರ್ಸ್ ಮೂಲಕ ಮಕ್ಕಳಿಗೆ 1 2 3 4 10ರವರೆಗೆ ನಾವು ಹೆಂಗೆ ಹೇಳ್ಕೊಡೋದು ಅಂತ ಹೇಳಿಬಿಟ್ಟು. ನಾವೇನು ಮೆಥಡನ್ನು ಯೂಸ್ ಮಾಡ್ಬೋದು ಅಂತಂದರೆ, ಈಸಿಯಾಗಿ ಒಂದು ಫ್ಲವರನ್ನು ಬರೆಯೋಣ. ಹೀಗೆ ಎಷ್ಟು ಅಂತ ಒಂದು ಬಾಕ್ಸ್ ಹಾಕೋಣ. ಇದನ್ನು ಮಗು ಐಡೆಂಟಿಫಿಕೇಷನ್ ಮಾಡಿ ಏನು ಮಾಡುತ್ತೆ, ಎಷ್ಟಿದೆ ಅಂತ ನೀವು ಕೇಳಿದರೆ ಅದು 1 ಅಥವಾ 1 ಅಂತ ಹೇಳುತ್ತೆ. ನೆಕ್ಸ್ಟು 2 ಫ್ಲವರನ್ನು ಬರೆಯೋಣ. ಇಲ್ಲಿ ಎಷ್ಟು ಅಂತ ಹೇಳಿಬಿಟ್ಟು ನೀವು ಕೌಂಟ್ ಮಾಡಿಸ್ಬೇಕು. ಎಷ್ಟಿದು
ಇದೆಷ್ಟು 1. ಓಕೆ, ಇದೆಷ್ಟು 1 ಪ್ಲಸ್ 1. ಹೇಗೆ 1 ಪ್ಲಸ್ 1 ಎಷ್ಟು ಅಂತ ಹೇಳಿದರೆ 1 ಪ್ಲಸ್ 1 ಇಸ್ ಈಕ್ವಲ್ ಟು 2. 1 ಪ್ಲಸ್ 1 ಇಸ್ ಈಕ್ವಲ್ ಟು 2. ನೆಕ್ಸ್ಟು ಸ್ವಲ್ಪ ಚೇಂಜ್ ಮಾಡೋಣ. ಮಕ್ಕಳಿಗೆ ಐಸ್ ಕ್ರೀಮ್ ಇಷ್ಟ, ಸೊ ನಾವು ಐಸ್ ಕ್ರೀಮ್ ಕೋನ್ ಮೂಲಕ ಮಕ್ಕಳಿಗೆ ನಾವು ಹೇಳ್ಕೊಡೋಣ. ಹೀಗೆ ಮಕ್ಕಳೇ, ಈ ಬಾಕ್ಸಲ್ಲಿ ಅಥವಾ ಇಲ್ಲಿ ಎಷ್ಟು ಐಸ್ ಕ್ರೀಮ್ ಕೋನ್ ಇದೆ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಸೊ ನಂಬರಲ್ಲಿ ನಾವು ಕೌಂಟ್ ಮಾಡೋದು ಹೇಗೆ 1 1 1 ಇಸ್ ಈಕ್ವಲ್ ಟು ಎಷ್ಟು 1 1 1 1 2 3. ಆಟೋಮೆಟಿಕ್ಕಾಗಿ ಮಗು 3 ಅಂತ ಬರೆಯುತ್ತೆ. 1 2 3. ನಾವು ಮಕ್ಕಳಿಗೆ ಸೊ ಹೀಗೇ ನಾವೆಲ್ಲದನ್ನು ಕೂಡ ಅರ್ಥ ಮಾಡಿಸ್ಬೇಕಾಗತ್ತೆ. ಆ್ಯಂಡ್ 0 ಬರೆಯೋಣ ಈಗ. 1 2 3 4. ಬಾಕ್ಸಲ್ಲಿ ನಾವು ಈಗ ಎಷ್ಟು ಅಂತ ಮಕ್ಕಳಿಗೆ ತೋರಿಸ್ಕೊಡ್ಬೇಕು. ಸೊ ಹೇಗೆ ಅರ್ಥ ಮಾಡಿಸೋದು? 1 ಪ್ಲಸ್ ಎಷ್ಟು 0 1 ಪ್ಲಸ್ ಎಷ್ಟು 0 1 ಪ್ಲಸ್ 1 ಇಸ್ ಈಕ್ವಲ್ ಟು ಎಷ್ಟಿದೆ 1 2 3 4. ಇಲ್ಲೆಷ್ಟಿದೆ 1 2 3 4. ಫೈನಲಿ ಮಕ್ಕಳಿಗೆ ಅರ್ಥ ಆಗುತ್ತೆ 4 ಇದೆ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟು ಬಾಕ್ಸ್ ಹಾಕೋಣ. ಇಲ್ಲಿ ಪ್ಲಸ್ ಪ್ಲಸ್ ಅಂತ ನೀವು ಹಾಕ್ಕೊಂಡ್ರೆ ಅವಕ್ಕೆ ಫಸ್ಟು ಗೊತ್ತಾಗಲ್ವಲ್ಲ, ಕೂಡುವುದು, ಈ ಲೆಕ್ಕ ಕೂಡುವುದು ಅಥವಾ ಅಡಿಷನ್ ಅಂತ ಹೇಳಿಬಿಟ್ಟು 1 2 3 4 5 ಅಂತ ಯೂಶ್ವಲಿ ಅವು ಲೆಕ್ಕ ಕೌಂಟ್ ಮಾಡ್ತಾರೆ. ಒಂದು ವೇಳೆ ಮಾಡಲಿಲ್ಲ ಅಂತಾದರೆ ನಾವೇನು ಮಾಡಬೇಕು? 1 ಬಾಕ್ಸ್ ಪ್ಲಸ್ 1 ಬಾಕ್ಸ್ ಪ್ಲಸ್ 1 ಬಾಕ್ಸ್ ಪ್ಲಸ್ 1 ಬಾಕ್ಸ್ ಪ್ಲಸ್ 1 ಬಾಕ್ಸ್ ಹೀಗೆ ಹಾಕಿ ತೋರಿಸ್ಬೇಕು. ಈಗ 1 2 3 4 5. ಹಾಗಿದ್ರೆ ಇಲ್ಲಿ ಎಷ್ಟು ಬಾಕ್ಸ್ ಇದೆ? 1 2 3 4 5. ಇಲ್ಲೂ ಕೂಡ ಅವರು 5 ಅಂಥೇಳಿ ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟು ಟ್ರಯಾಂಗಲ್ ತೋರಿಸೋಣ. 1 2 3 4 5. ಎಷ್ಟು ಟ್ರಯಾಂಗಲ್ ಇದೆ? 1 1 1. ಇದನ್ನು ನೀವು ಬೋರ್ಡ್ ಮೇಲೆ ಹೀಗೆ ತೋರಿಸ್ಬೇಕು. 1 ಇದೆಲ್ಲ ಏನು? ಮಲ್ಟಿಪಲ್. ಪ್ಲಸ್ 1 2 3 4 5 6. ಸೊ ಇಲ್ಲಿ ಬಾಕ್ಸ್ ಹಾಕಿದಾಗ ಬಾಕ್ಸಲ್ಲಿ ಮಕ್ಕಳು ಆಟೋಮೆಟಿಕಲಿ 6 ಅಂಥೇಳಿ ಬರೀತವೆ. ಸೊ ಹೀಗೇ 1 to 10ವರೆಗೆ ನಾವು ಈ ಥರ ಪಿಕ್ಚರ್ಸನ್ನು ಹಾಕ್ಕೊಂಡು ಮಕ್ಕಳಿಗೆ ನಾವು ಕಲಿಸಿದಾಗ ಆಟೋಮೆಟಿಕಲಿ ಮಕ್ಕಳು ನಂಬರ್ಸನ್ನು ಎಂಜಾಯ್ ಮಾಡಿಕೊಂಡು ಕಲಿತವೆ. ಸೊ ಈಗ ನಾನು ಲೀವ್ಸ್ ಪೆಟಲ್ಸನ್ನು ಹಾಕಿ ತೋರಿಸ್ತೀನಿ. 2 3 4 5 6 7. ಸೊ ಈಗ ಜಾಗ ಎಲ್ಲ ಸ್ವಲ್ಪ ಚಿತ್ರ ದೊಡ್ಡ ಮಾಡಿದೆ ನಾನು. ಓಕೆ, ಈಗ 1 2 3
4 5 6 7. ಸೊ ಹಾಗೆಯೇ ಇಲ್ಲಿ ಟ್ರೀ ಬರ್ತಿದ್ದೀನಿ ನೋಡಿ. 1 2 3 4 5 6 7 8. ನೆಕ್ಸ್ಟು ಸನ್. ಏನಿದು ಅಂತ ಮಕ್ಕಳ ಹತ್ರ ಕೇಳಬೇಕು ನಾವು. ಸೊ ಕೇಳಿದಾಗ ಮಕ್ಕಳು ಇದು ಸನ್ ಅಂತ ಹೇಳಿ ಆನ್ಸರ್ ಬರುತ್ತೆ. ಸೊ 1 2 3 4 5 6 7 8 9. 1 2 3 4 5 6 7 8 9 10. ಸೊ ಈ ರೀತಿಯಲ್ಲಿ ನಾವು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಲ್ಟಿಪಲ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಾವು ಸಿಂಪಲ್ಲಾಗಿ ಪಿಕ್ಚರ್ನ ತೋರಿಸೋದ್ರ ಮೂಲಕ ನಾವು ಕೌಂಟ್ ಮಾಡೋದನ್ನು ನಾವು ಮಕ್ಕಳಿಗೆ ತೋರಿಸ್ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಜ್ಞಾನಜ್ಯೋತಿ ಮಲ್ನಾಡ್. ಥ್ಯಾಂಕ್ ಯು ವೆರಿ ಮಚ್.